ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಜೆಂಟಲ್ಲಿ ಮೈಕು ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ. ಮೈಕ್ ಬ್ಯಾಗ್ ತಂದಿದ್ದೀನಿ, ಮೈಕ್ ಚಾರ್ಜಿಗೆ ಇಟ್ಟಿದ್ದೆ, ಅದನ್ನಲ್ಲೇ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ವಿದೌಟ್ ಮೈಕ್ ಬೇರ್ ಮೈ ವ್ಲಾಗ್, ಟುಡೇಸ್ ವ್ಲಾಗ್. ಸೊ ಇವತ್ತು ನಾವು ಮಂಗಳೂರು ಕಡೆಗೆ ಹೋಗ್ತಿದ್ದೀವಿ. ಆ್ಯಸ್ ಯು ನೋ, ಐ ಸ್ಟೇ ಇನ್ ಪಾಣೆ ಮಂಗಳೂರು. ಸೊ ಟುಡೇ ಸಂಡೇ, ಸೊ ಅದಕ್ಕೆ ಸ್ವಲ್ಪ ಆಚೆ ಸುತ್ತಾಡೋಣ ಅಂತ ಮಂಗಳೂರು ಸೈಡ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿದ್ದು ಫೇಮಸ್ ಐಟಮ್ಸು ತಿನ್ನಬೇಕಲ್ವಾ, ಆ್ಯಂಡ್ ಬೀಚ್ ಕಡೆ ಎಲ್ಲ ಹೋಗಬೇಕಲ್ವಾ ಅಂತ. ಅಲಾಂಗ್ ವಿತ್ ದ್ಯಾಟ್ ಮೈ 2 sisters ಆರ್ ಆಲ್ಸೋ ಕಮಿಂಗ್ ವಿತ್ ಮೀ. ಸೊ ಲೆಟ್ಸ್ ಸಿ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಎಂತ ಅಂತ ಗೊತ್ತಿಲ್ಲ ರೈಟ್ ನಾವು. ಸೊ ಹೋಗೋಣ ಬನ್ನಿ, ನಿಮ್ಮನ್ನು ನನ್ನ ಜರ್ನಿಗೆ ಕರ್ಕೊಂಡು ಹೋಗ್ತೀನಿ. ಏನೇನಾಗುತ್ತೆ ಫನ್ನು ಮುಂದೆ ಗೊತ್ತಾಗುತ್ತೆ ವ್ಲಾಗಲ್ಲಿ. ಫನ್ ಇಲ್ಲದೆ ಇದ್ರೂ ಗೊತ್ತಾಗುತ್ತೆ ವ್ಲಾಗಲ್ಲಿ. ಬಾಯ್ ಬಾಯ್. ಸೇ ಹಾಯ್. You should introduce. She has introduced you. I don't know what to say. ಜೋರಾಗಿ ಹೇಳ್ಬೇಕು. ನಂಗೆ ಅಕ್ಕೋಡಾಗುತ್ತೆ ಬೇಡ. ಅಕ್ಕ ತಂಗಿ ಇಬ್ರು ಒಂದೇ ಥರ ನಾಚ್ಕೋತಿದ್ದಾರೆ, ಅದಕ್ಕೆ ತಿರ್ಗಾ ಅದೇ ಡೈಲಾಗ್ ಹೇಳ್ತೀನಿ. ಕಂಫರ್ಟಬಲ್ ಮಾಡ್ಬಿಟ್ಟು ಬರ್ತೇನೆ. ಮಂಗಳೂರು ಹೋಗೋಕ್ಕಿಂತ ಮುಂಚೆ ನಾವು ಬಂದಿದ್ದೆ ಕುತ್ತಾರ್. ಇಲ್ಲಿ ಕೊರ್ಗಜ್ಜಂದು ದೈವಸ್ಥಾನ ಇದೆ. ಇದು ಬಂದು ಕೊರ್ಗಜ್ಜಂದು ಆದಿ ಸ್ಥಳ ಆಗಿರುತ್ತೆ. ಸೊ ಇಲ್ಲಿ ಒಳಗಡೆ ಅಲೋ ಇರಲಿಲ್ಲ, ಸೊ ಒಳಗಡೆ ದರ್ಶನ ಮಾಡ್ಕೊಂಡು ನಾವು ಬಂದಿದ್ದೆ ಮಂಗಳೂರು ಕಡೆಗೆ. ಆ್ಯಂಡ್ ಇಲ್ಲಿ ಬಸ್ ಸ್ಟ್ಯಾಂಡ್ನ ಸ್ಟೇಟ್ ಬ್ಯಾಂಕ್ ಅಂತ ಕರೀತಾರೆ. ಇವಾಗ ನಾವು ಸಿಟಿ ಸೆಂಟರ್ ಮಾಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಬರ್ತಿರ್ಲಿಲ್ಲ, ಬಟ್ ನಾವು ಊಟಕ್ಕೆ ಅಂತ ದಾರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇವ್ರು ನೋಡಿ, ಅದೇ ವ್ಲಾಗಲ್ಲಿ ಕೇಳಿಸಲ್ಲ, ಬಟ್ ಮೈಕ್ ಹಾಕ್ತೀನಿ, ಅದು ವಾಯ್ಸ್ ಓವರ್ ಕೊಡ್ತೀನಿ ಇನ್ನೂ ಜೋರಾಗಿ ಕೇಳ್ಸೋಕ್ಕೆ. ಸೊ ಊಟಕ್ಕೆ ಅಂತ ಸಾಯಿ ಪ್ಯಾಲೇಸ್ ಕಡೆಗೆ ಹೋಗ್ತಾ ಇದ್ದೀವಿ. ಸಾಯಿ ಪ್ಯಾಲೇಸ್ ಆಪೋಸಿಟ್ ಇದೆ ಸಿಟಿ ಸೆಂಟರ್. ಸೊ ಹಿಂಗೆ ಇಲ್ಲ ಕಾರ್ ಪಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಲಾಸ್ಟ್ ಟೈಮ್ ಸಹ ತೋರಿಸಿದ್ದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ನಾನೆಲ್ಲ ಆರ್ಡರ್ ಮಾಡಿದ್ದು ಮಂಚ ಸೂಪ್. ಟ್ರೈ ಮಾಡ್ತೀನಿ ಹೆಂಗಿದೆ ಅಂತ. ಅಮ್ಮನಿಗೆ ಖಾರ ಅನಿಸುತ್ತೆ, ತುಂಬ ಖಾರ ಇದೆ ಅಂತ ಅನಿಸುತ್ತೆ. ಸೊ ಟ್ರೈ ಮಾಡುವ. ಮೈಕಿಲ್ಲ, ಸೊ ಅಡ್ಜಸ್ಟ್ ಮಾಡಿ. ಖಾರ ಒಂಚೂರು ಈತೆಲ್ಲ ಒಟ್ಟಿಗೆ ತಿನ್ನಿಸಿ ಗೊತ್ತಾಗುತ್ತೆ, ಚೂರು ತಿನ್ನು ಗೊತ್ತಾಗುತ್ತೆ. ಖಾರ ಅನಿಸ್ತಿಲ್ಲ? ನೋ, ಇಟ್ಸ್ ಗುಡ್, ಮೀಡಿಯಮ್ ಆಗಿದೆ. ನೋಡ್ತೀನಿ. ನೋಡಿ ಯಾರು ಗೊತ್ತಾ ಪೂಜಿ, ಸ್ಪೈಸ್ ಆಡಿಯನ್ಸ್ ಕರೆಕ್ಟಾಗಿ ಏನು ಹಾಕಿಲ್ವಾ? ಹಾಕಿದ್ದೀವಿ. ಕರೆಕ್ಟಾಗಿದೆ. ಅದೇ ಅವರು ಖಾರ ಕ್ಯಾಟಗರಿ ಅಲ್ವಲ್ಲ, ಅದಕ್ಕೆ ನಾವು ಖಾರ ಕ್ಯಾಟಗರಿ ಅಲ್ಲ, ಅದಕ್ಕೆ ನಾವು ಹೊಡಿತೀವಿ. ಸೋಯಾ ಗೀ ರೋಸ್ಟ್ ಬೇಡ. ನಾನು ಸೋಯಾ ತಿನ್ನೋದು ಕಮ್ಮಿ, ಬಟ್ ಲೆಟ್ ಮೀ ಟ್ರೈ ಹೆಂಗಿದೆ ಏನು ಅಂತ. ಚಿಯರ್ಸ್. ಬಿಟ್ಟು ಇವತ್ತು ಯೂಟ್ಯೂಬ್ ಚಾನಲ್ ಇದ್ರಲ್ಲಿ ಬರುತ್ತೆ ಅವ್ರದ್ದೊಂದು ವ್ಲಾಗ್, ಅವ್ರದ್ದೊಂದು ಝೂಮ್ ಮಾಡಬೇಡಿ. ಚೆನ್ನಾಗಿದೆ, ಬಟ್ ನಾನು ಸೋಯಾ ತಿನ್ನೋದು ಕಮ್ಮಿ. ಸೊ ಐ ಪ್ರಿಫರ್ ಮೋರ್ ಪನೀರ್. ಆ್ಯಂಡ್ ಪನೀರ್ ಅಂತ ಹೇಳಿದ ತಕ್ಷಣ ಪನೀರ್ ಕೋಳಿ ವಡ. ಲೆಟ್ ಮಿ ಟ್ರೈ ದ್ಯಾಟ್. ಈಗ ಪ್ಲೇ ಮಾಡಿಲ್ಲ. ತಿಂದಾಗಿ ಮೆಕ್ಕಿರೋದಂತ ಬೀಳುತ್ತೆ. ಹಾಂ, ನಾಟ್ ಸ್ಪೈಸಿ ಆರ್ ಎನಿಥಿಂಗ್. It's nice. ಮಾಡಬೇಡಿ ಅಂದ್ರೆ If you mix soya ghee roast ಇದಕ್ಕೂ ಮಸಾಲ ಟೇಸ್ಟ್ ಕೊಡುತ್ತೆ. ಬಿಕಾಸ್ ಸೋಯಾ ಘೀ ರೋಸ್ಟ್, ಅದೇ ಸೋಯಾ ಘೀ ರೋಸ್ಟ್ಗೆ ಮಸಾಲ ಹಾಕಿದಾರಲ್ಲ, ಸೊ ಇಟ್ ಇಸ್ ಮ್ಯಾಚಿಂಗ್ ದ ವೈಬ್. ಎರಡು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಫ್ರೈಸ್. ಅವ್ರನ್ನ ಮಾತ್ರ ವಿಸಿಬಲ್ ಇಡಿ. ಫ್ರೈಸ್ ಹೆಂಗಿತ್ತು? ಇಟ್ ವಾಸ್ ಗುಡ್. ಸೂಪರ್. ಏನು ಫ್ರೈಸ್ ಅದು? ಕುಂಜಿ ಅನಿಸುತ್ತೆ. ಫ್ರೈಸ್ ಮೆನ್ಯೂ ಎಲ್ಲ
ಥ್ಯಾಂಕ್ಸ್. ಕಾಜು ಅಲ್ಲ ಅದು. ಯಾವುದ್ರಲ್ಲಿ ಇತ್ತಂತನೂ ಗೊತ್ತಿಲ್ಲ ನನಗೆ. ಈಚೆ ಕೊಡು. ಹಾಂ, ಕಾಜುನ್ ಫ್ರೈಸ್. ಇಟ್ ವಾಸ್ ನೈಸ್, ಚೆನ್ನಾಗಿದೆ. ನಾಟ್ ದಿ ಪೆರಿ ಮಸಾಲ, ಇಟ್ ಈಸ್ ಅ ಡಿಫ್ರೆಂಟ್ ಮಸಾಲ. ಪೆನ್ನಿ ಪಾಸ್ತಾ ನಮಗೆ ಅದೇ. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಮೊನ್ನೆ ಬಿರಿಯಾನಿ ತಿಂದಿದ್ದಲ್ಲ, ಅದು ಬೆಸ್ಟ್ ಇತ್ತು. ಪ್ರೀತಿಕ ಕಾಣಿಸ್ತಿದೆ, ಡೋಂಟ್ ವರಿ. ಅವರು ಅವಾಗಿಂದ ಹೈಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಬಟ್ ಎಲ್ಲರಲ್ಲೂ ಕಾಣಿಸ್ತಿದ್ದಾರೆ. ಶೀಸ್ ಫುಲ್ಲಿ ಇಂಟ್ರೋವರ್ಟ್, ಅದಕ್ಕೆ ಸ್ವಲ್ಪ ಅದು ನಾವು ಪ್ರೈವಸಿಗೆ ಡಿಸ್ಟರ್ಬ್ ಮಾಡ್ತೀವಿ. ಪ್ರೈವಸಿ ಕೊಡಲ್ಲ, ಸ್ಪೇಸಿಗೆ ಡಿಸ್ಟರ್ಬ್ ಮಾಡ್ತೀವಿ ನಾವು. ಈ ಮುಖದ ನೀವು ಪಾಪ ಅಂತ ಅಂದ್ಕೊಂಡ್ಬಿಟ್ಟು ನೀವೇ ಪಾಪಿಗಳು ಹಾಕ್ಕೊಂಬಿಡ್ತೀರ. ಬಿಂಡಿ ನಯನತಾರ ಆ್ಯಂಡ್ ಬಟರ್ ಕುಲ್ಚಾ, ಕೋಕೋನಟ್ ಡಿಲೈಟ್, ಬ್ಲ್ಯಾಕ್ ವಿಡೋ ಮಾಕ್ಟೇಲ್, ವಾಟರ್ಮೆಲನ್ ಜ್ಯೂಸ್. ಅಮ್ಮ ಟೇಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಸೊ ಐ ಆಮ್ ಟ್ರೈಯಿಂಗ್ ಇಟ್ ಔಟ್. ಕೋಕೋನಟ್ ಡಿಲೈಟ್, ಚಿಯರ್ಸ್. ಚೆನ್ನಾಗಿದೆ. ಇನ್ ದ ಮೀನ್ ಟೈಮ್ ಇದನ್ನು ಟೇಸ್ಟ್ ಮಾಡಬೇಕು. ಬ್ಲ್ಯಾಕ್ ವಿಡೋ, ಇದು ಗ್ರೇಪ್ ಜ್ಯೂಸಿಗೆ ಫ್ರೂಟ್ಸ್ ಮಿಕ್ಸ್ ಮಾಡಿ ಐಸ್ನ ಕ್ರಷ್ ಮಾಡಿ ಮಾಡಿರೋದು. ಬೇಡ. ನೈಸ್, ಚೆನ್ನಾಗಿದೆ. ಯು ಶುಡ್ ಆಲ್ಸೋ ಟ್ರೈ. ವೆನಿಲಾ ಮಿಲ್ಕ್ ಶೇಕ್. ನಾಚ್ಕೋತಿದ್ದಾರೆ, ತುಂಬ ಇಂಟ್ರೋವರ್ಟ್ ಆಗಿದ್ದಕ್ಕೆ. ಶೀಸ್ ಕ್ಯಾಮ್ರಾ ಶೈ, ಕುಡಿಯಲ್ವಂತೆ. ಅಯ್ಯಯ್ಯಯ್ಯೋ, ಇದ್ಯಾವ ಥರ ಇದು? ಹೆಂಗಿತ್ತು? ಚೆನ್ನಾಗಿದೆ. ಕುಡಿದ್ರ ಹೋಗ್ಲಿ. ಹೊಟ್ಟೆ ತುಂಬ ತಿನ್ನಿಸ್ಕೊಂಡು ನಾವು ಸರಿ ಮಾಲಿಗೆ ಬರೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಮ್ಯಾಂಗೋದೇನೋ ಫೆಸ್ಟಿವಲ್ ಇತ್ತು, ಹಾಗೆ ನಾವು DIY ಸ್ಟೋರ್ಗೆ ಹೋಗೋಣ ಅಂತ ಇಲ್ಲಿ ಹೋದ್ವಿ. ಇವಾಗ ನಾವು ಇಲ್ಲಿ ಸ್ಕೇರಿ ಹೌಸ್ ಹತ್ರ ಬಂದಿದ್ದೀವಿ. ಗೊತ್ತಿಲ್ಲ, VR ಟ್ರೈ ಮಾಡ್ತೀವಿ ಅಥವಾ ಸ್ಕೇರಿ ಹೌಸ್ ಬರ್ತೀವಿ ಅಂತ ನೋಡೋಣ. ಫಸ್ಟು ಕ್ಯಾಂಡಿಡೇಟ್ ಇವ್ರು ಹೋಗ್ತಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಇಲ್ಲಿ ಈ ಕ್ಯಾಂಡಿಡೇಟ್ ಚಿಕ್ಕವರು ಚೆನ್ನಾಗಿ ಬುಲಿ ಮಾಡ್ತಾ ಇದ್ದೀವಿ, ಸೊ ಅವ್ರನ್ನೇ ಫಸ್ಟ್ ಕಳಿಸ್ತಾ ಇದ್ದೀವಿ. ಹೆಂಗನ್ಸ್ತು ಎಕ್ಸ್ಪೀರಿಯನ್ಸ್? ಹೆಂಗನ್ಸ್ತು ಕಿಡ್ಸ್ತಾ ಇದ್ರಲ್ಲ ಅಷ್ಟು? ಅದು ಚಿಕ್ಕವ್ರಲ್ವಾ, ಚಿಕ್ಕವ್ರಿಗೆ ಹಂಗೇನೆ ಮಾಡಬೇಕು. ಎಕ್ಸ್ಪ್ರೆಷನ್ ನಾವು ಇದಕ್ಕೆ ಹೋಗೋಣ ಅಂತ ಇದ್ದೀವಿ ಗೈಸ್, ನೋಡೋಣ ಹೆಂಗೆ ಏನು ಅಂತ. ಆಬ್ವಿಯಸ್ಲಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಬಟ್ ಹೆಂಗಿರುತ್ತೆ ಆಮೇಲೆ ಬಂದು ಹೇಳ್ತೀನಿ. ಇವಾಗ ಇಲ್ಲಿ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ಅಂತ. ಎಕ್ಸೈಟೆಡ್, ಎಸ್. ಇಲ್ಲಿ ನೋಡಿ, ಎಕ್ಸೈಟೆಡ್, ಎಸ್. ನಿಮ್ಗೆ ಹೆಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್? ಓಕೆ ಅಂದರೆ ಹಾರರ್ ಅಂತ ಹೇಳಿದ್ರು, ಹಾರರ್ ಇದೆ ಅಂತ. ಹಾರರ್ ಅದು ಇದು ಮೂವಿ ತೋರಿಸ್ತೀನಿ ಅಂದರು. ಓಕೆ, ಒಂದು ಹಾರರ್ ಮೂವಿ ಅಂತ, ಬಟ್ ಅದು ಇರಲಿಲ್ಲ. ಬಟ್ ಓಕೆ, ತೊಂದರೆ ಇಲ್ಲ. ನಿಮಗೆ? ಓಕೆ ನಾನು ಎಕ್ಸ್ಪೆಕ್ಟ್ ಮಾಡಿದಾಗ ಏನಿರಲಿಲ್ಲ, ಜಸ್ಟ್ ನೀರೊಂದು ಬೀಳ್ತಿತ್ತು ಅಷ್ಟೇ, ಮತ್ತೆ ಅಷ್ಟೊಂದು. ನಿಮ್ಗೆ ಹೆಂಗೆ ಅನಿಸ್ತು ಎಕ್ಸ್ಪೀರಿಯನ್ಸು? ಯಾವುದು ಇದು ಹಾರರ್ ಅಂತ ಅನ್ಕೊಂಡು ತುಂಬಾ ಭಯ ಪಟ್ಬಿಟ್ಟಿದ್ದೆ. ಬಟ್ ಹಾರರ್ ಇರಲಿಲ್ಲ, ಏನಾಯ್ತು ಅದಕ್ಕೆ? ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಖುಷಿನಾ?
ಇದು ಹೇಳ್ತಾರೆ ಗೈಸ್, ಸುಳ್ಳು ರಿವ್ಯೂ ಅಂತ, ಫೇಕ್ ರಿವ್ಯೂ ಅಂತ ಇದನ್ನ ಅಂತಾರೆ ಅಂತ. ಟು ಬಿ ಆನೆಸ್ಟ್ ಓಕೆನೇ ಇದ್ದಿದ್ದು. ನಾವು ಸ್ಟಾರ್ಟಿಂಗ್ ಅಲ್ಲಿ ಹಿಂದೆ ಕೂತ್ಕೊಂಡಿದ್ವಿ, ಸ್ವಲ್ಪ ಹಿಂದೆದು ಅವಾಗ ಚೆನ್ನಾಗಿತ್ತು, ಸ್ವಲ್ಪ ಫೀಲ್ ಬರ್ತಾ ಇತ್ತು, ಚುಡ್ ನಾವು ಬೇಕು ಅಂತಲೇ ಕಿಡ್ಸ್ತಾ ಇದ್ವಿ, ಕಿಡ್ಸನ ಹಂಗಾದ್ರು ಅಂತ. ಆಮೇಲೆ ಮಕ್ಕಳು ಏನೋ ಮುಂದೆ ಇದ್ದವ್ರು ಹೋದ್ರು, ಅದಕ್ಕೆ ನಾವು ಮುಂದೆ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತಿಲ್ಲ ಅಂತ. ಬಟ್ ಲಾಸ್ಟಿಗೆ ಅವ್ರು ಹಂಗೆ ನಮ್ದು ಒಂದೇ ಪೊಸಿಷನ್ ಅಲ್ಲೇ ಇಟ್ಬಿಟ್ರು, ಡೌನ್ ಬಂದ್ರು ಒಂದೇ ಪೊಸಿಷನ್ ಇಟ್ಬಿಟ್ರು. ಅದೇ ನೀರೊಂದು ಬಂತು, ಹಿಂದ್ಗಡೆ ಇದ್ದಾಗ ನೀರ್ ಬರ್ಲಿಲ್ಲ, ಮುಂದೆ ಇದ್ದಾಗ ಬಂತು. ಓಕೆ ಅಲ್ಲೆಲ್ಲ ನಾವು ಸ್ಕೇರಿ ಹೌಸ್ಗೂ ಹೋಗ್ಬೋದಿತ್ತು, ವಿ ಆರ್ ಇವ್ರದ್ದು ಮಾಡ್ಬೋದಿತ್ತು ಅನ್ಸ್ತು. ಬಿಕಾಸ್ ಇವ್ರು ಕಿಡ್ಸಿದ ರೇಂಜಿಗೆ ನಮ್ಗೆ ಅನ್ಸ್ತು ಅದೇ ಪರವಾಗಿಲ್ವೇನೋ ಅಂತ. ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇರೋದು? ತಣ್ಣೀರ್ ಬಾವಿಗೆ. ಓಕೆ, ಇವಾಗ ನಾವು ತಣ್ಣೀರ್ ಬಾವಿ ಬೀಚಿಗೆ ಹೋಗ್ತಾ ಇದೀವಿ. ನೀವು ಆಲ್ರೆಡಿ ವ್ಲಾಗ್ ಅಲ್ಲಿ ನೋಡಿರ್ತೀರ, ನಾನು ಹಳೆ ಅಂಕಲ್ ಅಲ್ಲಿ ಹೇಳ್ತೀನಿ. ಲೈಕ್ ಐ ಟೋಲ್ಡ್, ಹಳೆ ವ್ಲಾಗ್ ಅಲ್ಲಿ ನೋಡಿರ್ತೀರ ತಣ್ಣೀರ್ ಬಾವಿದು ಬೀಚು. ವೆರಿ ಕಾಮ್, ಜಾಸ್ತಿ ಜನ ಬರಲ್ಲ. ಇನ್ ಪ್ರಜ್ಞಾಪ್ತಿ ಕಪಲ್ ಬೀಚ್. ಸೊ ಸದ್ಯಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ, ಜನ ಜಾಸ್ತಿ ಇರಲ್ಲ, ಕ್ಲೀನ್ ಆಗಿದೆ. ನೋಡೋಣ, ಆ ವ್ಲಾಗ್ ನೋಡಿಲ್ಲ ಅಂದ್ರೆ ಈ ವ್ಲಾಗ್ ಸಹ ನೋಡಿ. ಸೊ ಇವಾಗ ನಾವು ಬಂದಿದ್ದೀವಿ ತಣ್ಣೀರ್ ಬಾವಿ ಬೀಚ್ಗೆ. ಲಾಸ್ಟ್ ಟೈಮ್ ಬಂದಾಗ ಪಾರ್ಕ್ ಹೋಗಿದ್ವಿ, ಸತಿ ಹಿಂಗೆ ಹೋಗ್ತಾ ಇದೀವಿ. ಇದೆ ಇಲ್ಲಿ. ಹಾಯ್ ಹಾಯ್. ಈ ಸತಿ ಸಂಡೇ ಅಂತ ಜಾಸ್ತಿ ಜನ ಬಂದಿದ್ದಾರೆ. ಅಲ್ಲೂ ಮುಂದೆನೂ ಇನ್ನೂ ತುಂಬ ಜನ ಬಂದಿದ್ರು. ಸೊ ಬನ್ನಿ ಹೋಗೋಣ. ಸ್ಟ್ರೈಟ್ ಗೊತ್ತು, ನೋಡಿದೆ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ, ನೋಡೋಣ. ಲಾಸ್ಟ್ ಟೈಮು ನಾವು ಆಲ್ಮೋಸ್ಟ್ ಬೆಳಗಿನ ಟೈಮ್ ಅಥವಾ ಬೆಳಗಿನ ಟೈಮ್ ಒಂದು ನೂನಿಶ್ ಹಂಗೆ ಬಂದಿದ್ವಿ. ಇವಾಗ 4 ಗಂಟೆ 4:15 ಹಂಗಾಗಿದೆ, ಈವ್ನಿಂಗ್ ಆಗಿದೆ. ಸೊ ನಂಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಪಾರ್ಕ್ ಈ ಸೈಡ್ ಬರುತ್ತಾ ಆ ಸೈಡ್ ಬರುತ್ತಾ, ಐ ಡೋಂಟ್ ರಿಮೆಂಬರ್. ಒಟ್ನಲ್ಲಿ ಸ್ವಲ್ಪ ಮುಂದೆ ಬಂದಿದ್ದೆ ಅಕ್ಕ, ಬಟ್ ಐ ಡೋಂಟ್ ರಿಮೆಂಬರ್ ಇವಾಗ. ಸೊ ಬನ್ನಿ ಹೋಗೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಸ್ವಲ್ಪ ಬೀಚ್ ತೋರಿಸ್ತೀನಿ. ಇಲ್ಲೆಲ್ಲರೂ ಚುರುಮುರಿ ಸಿಕ್ಕಿದ್ರೆ ಚುರುಮುರಿ ತಿನ್ನೋಣ. ನೋಡಿ ವಾ, ಜನ ಇದ್ದಾರೆ. ಓ ಅಲ್ಲೆಲ್ಲ ಇದ್ದಾರೆ, ಕಾಣಿಸ್ಲಿಲ್ಲ. ವಾವ್ ಅಪ್ಪ, ಬಟ್ ಅಮೇಝಿಂಗ್. ಐ ಆಮ್ ಅ ಬೀಚ್ ಪರ್ಸನ್, ಅದಕ್ಕೆ ಇಟ್ ಇಸ್ ಅಮೇಝಿಂಗ್. ಆ್ಯಕ್ಚುಲಿ ಜಾಸ್ತಿ ಜನ ಬಂದಿದ್ದಾರೆ ನೋಡಿ, ಅಲ್ಲೆಲ್ಲ ಎಷ್ಟು ಜನ ಬಂದಿದ್ದಾರೆ. ಐ ಡೋಂಟ್ ನೋ ಇಫ್ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಏನೋ ಅಂತ, ಬಟ್ ಜನ ಬಂದಿದ್ದಾರೆ ಗೈಸ್. ಸಂಡೇ ಅಲ್ವಾ, ಅದಕ್ಕೆ. ಲಿಸನ್ ಟು ದ ಬೀಚ್ ವೇವ್ ಸೌಂಡ್. ಝೀರೋ ಸಿವಿಕ್ ಸೆನ್ಸ್, ಸೀರಿಯಸ್ಲಿ ಗೈಸ್. ನಾನು ಲಾಸ್ಟ್ ಟೈಮ್ ಹೇಳಿದ್ದು ಕ್ಲೀನ್ ಇದೆ ಅಂತ. ಇಷ್ಟು ಬರೋತ್ತಿಗೆ ಎಲ್ಲ ಇದೆ, ಚುಟ್. ಅದು ಯಾಕೆ ಗಲೀಜು ಮಾಡ್ತೀರಾ ಇಂಥ ಜಾಗದಲ್ಲಿ ನೇಚರ್ಗೆ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಡೋಂಟ್ ಡೂ ಇಟ್, ಇಟ್ಸ್ ನಾಟ್ ಗುಡ್. ಅವ್ರು ಈ ಕಡೆ ಬಂದರು, ಫುಲ್ ಡೀಪ್ ಥಾಟ್, ಫುಲ್ ನಾನು ನೋಡ್ತಾ ಇದ್ದೀನಿ ಅವ್ರು ಹೇಗೆ ಆಟ ಆಡ್ತಿದ್ದಾರೆ ಅಂತ. ಹೋಗ್ತಿರೋದೆ ಅಲ್ಲಿ ನೋಡಿ. ಅವರಂತೂ ಇನ್ನ ಎಲ್ಲಿ ಅಷ್ಟು ಮುಂದೆ ಹೋಗೋರೆ, ಏನು ಧೈರ್ಯ ಇರ್ಬೇಕು ಅವ್ರಿಗೆ. ಯಪ್ಪ ಕ್ರೇಜಿ. ಜವಾಬ್ದಾರಿ ಅವರೇ ಆಗಬೇಕು, ರೆಸ್ಪಾನ್ಸಿಬಲ್. ನನ್ಗಿಲ್ಲಿ ತಳ್ತಾ ಇದ್ದಾರೆ ಗೈಸ್. ರೆಸ್ಪಾನ್ಸಿಬಿಲಿಟಿ ಇರಬೇಕು ಅವ್ರಿಗೆ, ಅಷ್ಟು ಮುಂದೆ ಹೋಗ್ತವ್ರಲ್ಲ. ಇವತ್ತಿಗೆ ಮಾತ್ರ ಇಟ್ ಇಸ್ ನಾಟ್ ಅ ಕಪಲ್ಸ್ ಬೀಚ್. ನೋಡಿ ಏನು ಮಾಡ್ತಾ ಇದ್ದಾರೆ. ಹುಡುಗರಿಗೆ ಸರ್ಕಸ್ ಜಾಸ್ತಿ.
ಅದೇ ಲೈಕ್ ಐ ಟೋಲ್ಡ್ ಇವತ್ತಿಗೆ ಮಾತ್ರ ಕಪಲ್ಸ್ ಬೀಚ್ ಎಲ್ಲ ಇದೆ, ಫ್ಯಾಮಿಲಿ ಬೀಚ್, ಫ್ರೆಂಡ್ಸ್ ಬೀಚ್ ಎಲ್ಲ ಬೀಚ್ ಮುಗಿಸಿ ಆಯಿತು. ಇವಾಗ ಸ್ವಲ್ಪ ಕ್ಯಾಮ್ರಾಯಿಂದ ಭಯ ಹೋಗಿದ್ಯಾ? ಇಲ್ಲ ಇಲ್ಲ ಭಯ ಏನಿಲ್ಲಪ್ಪ. ಆಗಿನ ಕಲರ್ದು ಈಗಿನ ಕಲರ್ದು ಡಿಫ್ರೆನ್ಸ್ ಕಾಣ್ತಿದೆ ಮುಖದ್ದು. ಈಗ ಸ್ವಲ್ಪ ಫಿಲ್ಟರ್ ಎಫೆಕ್ಟ್ ಹಾಕಬೇಕಾಗುತ್ತೆ. ತೊಂದರೆ ಇಲ್ಲ, ಎಲ್ಲದಕ್ಕೂ ಫಿಲ್ಟರ್ ಹಾಕಿ. ಓಕೆ ತೊಂದರೆ ಇಲ್ಲ, ಹಾಕೋಣ. ಆಮೇಲೆ ಪಾಪ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಭಯ ಇದ್ರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಅದು ನನ್ನ ನೋಡಿದ್ರೆ ಭಯ ಪಡ್ಕೊತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಲೈಕ್ ಐ ಟೋಲ್ಡ್ ಇವಾಗ ಬೀಚ್ ಮುಗಿಸ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ರೇಸೆಲ್ಲ ಆಡಿ ಆಮೇಲೆ ಇವಾಗ ಫೈನಲಿ ಸ್ವೀಟ್ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಏನು ಸ್ವೀಟ್ ಅಂದರೆ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವರು ಕ್ಯಾಮ್ರಾ ಶೈ ಸದ್ಯಕ್ಕಿಲ್ಲ. ಆವಾಗ ಫುಲ್ ನಾಚ್ಕೋತಿರೋ ಮುಖ ಎಲ್ಲ ಇದು ಮಾಡಿಕೊಂಡು ಇವಾಗ ಅದೆಲ್ಲ ಇಲ್ಲ. ಜನದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಲ್ಲೋದ್ರೂ ನಿದ್ದೆ ಮಾಡ್ತಾರಪ್ಪ ಇವರು. ಘಾಟ್ ಸೆಕ್ಷನ್ ಅಂದರೆ ಏನೋ ಒಪ್ಕೋಬೋದು, ಇಲ್ಲೂ ನಿದ್ದೆ. ಓ ಮೈ ಗಾಡ್. ಮಾತು ಹೇಳ್ತೀನಿ ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. No, she is the youngest. No, why I'm asking is, generally children, the youngest one will be the tallest, strongest. Come on, all of you, come on. Hello everyone. ಸೊ ಕೇಳಿಸುತ್ತಾ ಗೊತ್ತಿಲ್ಲ, ವಾಯ್ಸ್ಗಳು ತುಂಬ ಇದ್ದಾವೆ, ಬಟ್ ಸ್ಟಿಲ್. ಸೊ ನಾವು ಬಂದಿರೋದು ಎಲ್ಲಿ ಅಂತ ಗೊತ್ತಾಗ್ಬೇಕಾ? ಮಂಗ್ಳೂರು ಬಂದ್ಬಿಟ್ಟು ಇಲ್ಲಿ ಬಂದಿಲ್ಲ ಅಂದರೆ ಇಟ್ ಈಸ್ ಇನ್ಕಂಪ್ಲೀಟ್. ಲಾಸ್ಟ್ ಟೈಮ್ ಇನ್ಕಂಪ್ಲೀಟ್ ಆಯಿತು, ಅದಕ್ಕೆ ಇವಾಗ ಕಂಪ್ಲೀಟ್ ಮಾಡೋದು. ಎಲ್ಲಿ ಅಂದರೆ ನಾವು ಬಂದಿರೋದೇ ಪಬ್ಬಾಸ್ಗೆ. ದೋಸುನೋ ಏನೋ ಎಂತ ಅಂತ ಯು ಆಲ್ರೆಡಿ ನೋ. ದೋಸು ಡು ನಾಟ್ ನೋ ವಾಟ್ ಇಸ್ ಪಬ್ಬಾಸ್. ಪಬ್ಬಾಸ್ ಇಸ್ ವೆರಿ ಫೇಮಸ್. ಇಟ್ ಈಸ್ ಅನ್ ಐಸ್ ಕ್ರೀಮ್ ಪಾರ್ಲರ್. ಇಲ್ಲಿ ಫುಲ್ ಬರೀ ಐಸ್ ಕ್ರೀಮ್ ಎಲ್ಲ ಬೇರೆ ಸಿಗುತ್ತೆ, ಬಟ್ ಇಟ್ ಇಸ್ ವೆರಿ ಫೇಮಸ್. ಸೊ ಮಂಗಳೂರಿಗೆ ಬಂದಾಗೆಲ್ಲ ಎಲ್ಲರೂ ಪಬ್ಬಾಸ್ಗೆ ಹೋಗ್ತಾರೆ ಆ ಥರ. ನನ್ನದು ನಮ್ಮಮ್ಮ ಕರೆದ್ರು ಅಂತ ಹೋದೆ. ಸೊ ಲೈಕ್ ಐ ಟೋಲ್, ಯಾರೇ ಮಂಗಳೂರಿಗೆ ಬಂದ್ರು ಇಲ್ಲಿಗೆ ಬಂದೇ ಬರ್ತಾರೆ. ಸೊ ಬನ್ನಿ ತಿನ್ನೋವ, ಏನೇನಿದೆ ಏನೆಂತ ತಿಂತೀವಿ ಗೊತ್ತಿಲ್ಲ. ಸ್ವೀಟ್ ತಿಂತಾ ಇದ್ದೀನಿ, ಬಟ್ ಆಮೇಲೆ ಸ್ವೀಟ್ ತಿನ್ನಲ್ಲ ಬೆಂಗಳೂರಿಗೆ ಬಂದಮೇಲೆ. ಸೊ ಆಮೇಲೆ ಇನ್ನೊಂದು, ನಾನು ಬೀಚ್ ಕಡೆ ಚುರ್ಮುರಿ ತಿನ್ನೋಣ ಅಂತ ಇದ್ದೆ. ಅನ್ಫಾರ್ಚುನೇಟ್ಲಿ ಅಲ್ಲಿ ಎಲ್ಲೂ ಇರಲಿಲ್ಲ. ಲಕ್ಕಿಲಿ ಇಲ್ಲಿ ಚುರ್ಮುರಿ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿದ್ದು ಚುರ್ಮುರಿ ಬೇರೆ ಥರ ಇರುತ್ತೆ, ಲೈಕ್ ದೇ ಫ್ರೈ ಆ್ಯಂಡ್ ಆಲ್, ಇನ್ನು ಕೋಕೋನಟ್ ಆಯಿಲ್. ಸೊ ಅದು ಟೇಸ್ಟ್ ಬೇರೆ ಥರ ಇದೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಆಲ್ಸೋ. ಸೊ ಬನ್ನಿ ತಿನ್ನೋಣ. ಸೆಕೆ ತುಂಬ ಇದೆ, ಬಟ್ ಏನೋ ಮಾಡೋಣ. ಫೈನಲಿ ಜಾಗ ಸಿಕ್ತು, ಇವಾಗ ಆರ್ಡರ್ ಮಾಡ್ತೀವಿ. ಇಲ್ಲಿ ಮೇಡಮು ಇವರು ಏನು ತೊಗೊಂಡಿದ್ದು, ಏನು ಆರ್ಡರ್ ಮಾಡಬೇಕು ಅಂತಂದರೆ ಗೋಲ್ಡನ್ 50 ತಿರಾಮಿಸ್ಸು. ಸೊ ನಾನು ಇನ್ನೂ ನೋಡಬೇಕು, ಇವರು ಇನ್ನೂ ನೋಡಬೇಕು, ನೋಡೋಣ ಏನಂತ ಬರುತ್ತೆ ಅಂತ. ನೀವು ಸಹ ಪ್ರೈಸ್ ನೋಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನೀವು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಏನೇನು ಆರ್ಡ್ರ್ ಮಾಡಬೇಕು, ಯಾವ್ದು ಆರ್ಡ್ರ್ ಮಾಡಬೇಕು ಅಂತ. ಸೊ ಆರ್ಡರ್ ಬಂದಾಯಿತು. ಇದು ಬಂದು ತಿರಾಮಿಸ್ಸು, ಗೋಲ್ಡನ್ 50 ಆ್ಯಂಡ್ ಚಾಕ್ಲೇಟ್ ಫ್ರೈ. ಬನ್ನಿ ಬ್ಯಾಟಿಂಗ್ ಮಾಡಿ. ದಿಸ್ ಇಸ್ ಹೌ ತಿರಾಮಿಸ್ಸು. ಗೋಲ್ಡನ್ 50, ಚಾಕ್ಲೇಟ್ ಫ್ಯಾಂಟಸಿ. ಇದೇನಿದು ಪಾರ್ಫೆಟ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ದಿಲ್ ಖುಷ್. ಹೆಂಗಿದೆ? ಚೆನ್ನಾಗಿದೆ. ಟ್ರೈಯಿಂಗ್ ಚಾಕ್ಲೇಟ್ ಫ್ಯಾಂಟಸಿ. Yes. My YouTube channel. ಮಾಡ್ತಾರೆ. ಫೈನಲಿ ಚುರ್ಮುರಿ ಸಿಕ್ತು. ಚುರ್ಮುರಿ ಅಮ್ಮ ಅಲ್ಲಿ ಬಿಸ್ಕೆಟ್ ಹಾಕ್ತಾರೆ ನಾಯಿಗೆ. ತೋರ್ಸೋದಾ? ನೋಡಿ ಎಷ್ಟು ಕ್ಯೂಟಾಗಿ. ನೀವು ಅಷ್ಟೇ, ಯಾವಾಗಾದ್ರು ಈ ಥರ ಬೀದಿಯಲ್ಲಿ ನಿಮ್ಗೆ ಸಿಕ್ಕಿದ್ರೆ, ನಿಮ್ಮ ಹತ್ರ ದುಡ್ಡಿದ್ರೆ ಒಂಚೂರು ಈ ಥರ ಸ್ಟ್ರೇ ಡಾಗ್ಸಿಗೆಲ್ಲ ಹೆಲ್ಪ್ ಮಾಡಿ. ಇನ್ ದ ಮೀನ್ ಟೈಮ್ ಗೊತ್ತಾಗುತ್ತೆ ಆಯಿಲ್ ಹಾಕಿರೋದು, ಫ್ರೈ ಮಾಡೋದು. ಬಾಯ್ 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 ಅಂತ ಬಾಯ್ ಬಾಯ್ ಗೈಸ್. ನಿಮಗೂ ಎಲ್ಲಾದರೂ ಸ್ಟ್ರೇ ಡಾಗ್ಸ್ ಅಥವಾ ಸ್ಟ್ರೇ ಅನಿಮಲ್ಸ್ ಯಾವುದೇ ಸಿಕ್ಕಿದ್ರು
ನಿಮ್ಮ ಹತ್ರ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಿ. ಅಟ್ಲೀಸ್ಟ್ ಮನುಷ್ಯರಿಗಾದ್ರೂ ಕಾಲು ಕೈ ಏನೋ ಇದೆ, ಬಾಯಿ ಇದೆ, ಎಲ್ಲ ಇದೆ, ದೇ ಕ್ಯಾನ್ ವಾಕ್, ಬಟ್ ಆ್ಯನಿಮಲ್ಸ್ ಕಾನ್ ಡೂ ದ್ಯಾಟ್. ಸೊ ಡೆಫಿನೆಟ್ಲಿ ಹೆಲ್ಪ್ ದ ಪೀಪಲ್, ದ ಆ್ಯನಿಮಲ್ಸ್ ಹೂ ಆರ್ ಇನ್ ನೀಡ್. ನೀವು ಮಾಡಿದಷ್ಟು ನಿಮಗೂ ಒಳ್ಳೆಯದಾಗುತ್ತೆ. ಪಾಪ ಅವ್ರಿಗಾದ್ರೂ ಏನೋ ಒಂದು ಹೊತ್ತು ಊಟ ಥರ ಆದರೂ ಆಗುತ್ತೆ. ಹಲೋ ಎವ್ರಿವನ್. ಪ್ಲಾಸ್ಟಿಕ್ ಇದನ್ನು ಕಣ್ಣು ಮಂಜ್ ಆಗ್ತದೆ, ಬಟ್ ಇಟ್ಸ್ ಓಕೆ, ಎಂಡಿಂಗ್ ಕೊಡಲೇಬೇಕಲ್ವಾ. ಓವರ್ ಆಲ್ ನನ್ನ ದಿನ ತುಂಬ ಚೆನ್ನಾಗಿತ್ತು. ಮೈ ಸಿಸ್ಟರ್ಸ್ ಕಮಿಂಗ್ ಟು ದಿಸ್ ಮಿನಿ ಅಡ್ವೆಂಚರ್ ವಾಸ್ ಆಲ್ಸೋ ವೆರಿ ನೈಸ್. ಅದನ್ನ ವ್ಯಾಲ್ಯೂ ಕೊಟ್ಟು ನನ್ನ ಎಕ್ಸ್ಪೀರಿಯನ್ಸ್ಗೆ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್, ಲಾಟ್ ಆಫ್ ಜೋಕ್ಸ್, ಲಾಟ್ ಆಫ್ ಬುಲಿಂಗ್ ಎಲ್ಲ ಆಯಿತು. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಬೀಚ್ಗೆ ಹೋದ್ವಿ. ಮೇನ್ಲಿ ಲೈಕ್ ಐ ಹ್ಯಾವ್ ಟೋಲ್ಡ್ ಆಲ್ರೆಡಿ, ಪ್ಲೀಸ್ ಡು ನಾಟ್ ಥ್ರೋ ಯೋರ್ ಶಿಟಿ ಟ್ರಾಶ್ ಟುವರ್ಡ್ಸ್ ದ ಬೀಚ್ ಆರ್ ಯಾವುದೇ ನೇಚರಲ್ಲಿದ್ರು. ನಾವೇನು ಅದಕ್ಕೆ ಕೊಡ್ತೇವೆ ಅದು ನಮ್ಗೆ ಅದೇ ವಾಪಸ್ ಕೊಡುತ್ತೆ. ಅದಕ್ಕೆ ನಮಗೆ ಇವಾಗ ಬೆಂಗಳೂರಲ್ಲಿ ಎಷ್ಟು ಸೆಕೆ ಇದೆ, ಎಷ್ಟು ಕಡೆ ಗ್ಲೋಬಲ್ ವಾರ್ಮಿಂಗ್ ಇಶ್ಯೂಸ್ ಇದೆ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಆಲ್ ದಿಸ್. ಸ್ವಲ್ಪ ಸಿವಿಕ್ ಸೆನ್ಸ್ ಇಟ್ಕೊಳ್ಳಿ. ಏನು ಹೇಳಲಿ, ಐನೋ ಜಾಸ್ತಿ ಜ್ಞಾನ ಕೊಟ್ಟರೆ ನೀವು ಅದನ್ನೆಲ್ಲ ಬೈಕೊತೀರ, ಬಟ್ ದಿಸ್ ಇಸ್ ಆನ್ ಇಂಪಾರ್ಟೆಂಟ್ ಥಿಂಗ್. ಅಷ್ಟಾದ್ರೂ ಸೆನ್ಸ್ ಇರ್ಬೇಕು. ಡಸ್ಟ್ಬಿನ್ ಅನ್ನೋದು ಒಂದಿದೆ, ಪ್ಲೀಸ್ ಥ್ರೋ ಇಟ್ ದೇರ್ ಅಷ್ಟೇ ಹೇಳ್ಬೋದು. ಡಸ್ಟ್ಬಿನ್ ಇಲ್ವಾ ಅಕ್ಕಪಕ್ಕ, ಟೇಕ್ ಇಟ್ ವಿತ್ ಯು, ಏನು ಆಗಲ್ಲ. ಒಂದು ಸ್ವಲ್ಪ ತಿಟ್ಕೊಂಡ್ರೆ ಮನೆಗೆ ಬಂದ್ಬಿಟ್ಟು ಬಿಸಾಕ್ಬೋದು. ಅದು ಅಕ್ಕಪಕ್ಕ ನಿಮಗೆ ಆನ್ ದ ವೇ ಡಸ್ಟ್ಬಿನ್ ಸಿಕ್ಕಿದ್ರು ಅಲ್ಲೂ ಹಾಕ್ಬೋದು, ಏನೂ ಆಗಲ್ಲ. ಎನಿವೆ ಅದನ್ನು ಹೇಳಿದ್ದೀನಿ, ಮಾಡೋದು ಬಿಡೋದು ಅದು ನಿಮ್ಮ ಡ್ಯೂಟಿ, ನಿಮ್ಮಿದು, ಅದು ನಿಮಗಿರ್ಬೇಕು. ಯಾ ಓವರ್ ಆಲ್ ಅದು ಚೆನ್ನಾಗಿತ್ತು. ಆ್ಯಂಡ್ ವಿ ಆರ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಸೀನ್ ಹೆಂಗಿತ್ತು ಅಂತ. ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸು ಯು ಆಲ್ರೆಡಿ ಹರ್ಡ್ ಹೆಂಗಿತ್ತು ಏನೋ ಅಂತ. ನಾನು ಹೆಚ್ಚು ಸ್ಪೆಕ್ಸ್ ಇಲ್ದೇನೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮೋರ್ ದೆನ್ ದ ಸ್ಪೆಕ್ಸ್. ಯಾ ಅದು ಬಿಟ್ಟರೆ ಪಪ್ಪಾಸ್ ಲೈಟ್ಸ್ಕೊಂಡು ಚೆನ್ನಾಗಿ ಸ್ವೀಟು ಇದೆಲ್ಲ ಹೊತ್ತು ಅಂತ ಅಂದ್ಕೊಂಡಿದ್ದೀನಿ. ಸ್ವೀಟು ಕೈ ಬೇರೆ ನೋಡ್ತಿದೆ. ಎನಿವೆ, ಆ್ಯಂಡ್ ಆನ್ ದ ವೇ ಹೋಗೋಕ್ಕಿಂತ ಮುಂಚೆ ನಮಗೊಬ್ಬ ಸ್ವೀಟ್ ತಾತ ಸಿಕ್ಕಿದ್ರು. ಐ ಶೋ ಯು ವಾಟ್ ಈಸ್ ಗಿವನ್. 3 chocolates. He has given me these 3 chocolates. Wait a minute, ಫ್ಲಾಶ್ ಇಂದ ಫೋಕಸ್ ಆಗ್ತದೆ. ಇದು ಬಂದು ಮ್ಯಾಂಗೋ ಬೈಟ್, ಇದು ಬಂದು ಲಂಡನ್ ಡೈರಿ, ಆ್ಯಂಡ್ ಇದು ಬಂದು ಆರೆಂಜ್ ಬೈಟ್. ಐ ಹ್ಯಾವ್ ಟೇಸ್ಟೆಡ್ ದೀಸ್ 2 ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ. ಐ ಥಿಂಕ್ ಲಂಡನ್ ಡೈರಿನ ನಾನು ತಿಂದಿದ್ದೀನಿ, ಬಟ್ ನಾಟ್ ಶೋರ್ ಯಾಕ ಇಲ್ಲ. ಬಟ್ ಯಾ 81 years old ತಾತಂಗೆ ಟಚ್. ಆ್ಯಂಡ್ very amazing thing is that he stays alone in his apartment. He's independent. Like his son stays in the US, it seems. So he does all his chores, cooking, ella seri only he does. And namobrigella ellarnu makkaligeಲ್ಲ ಕರೆದು he was giving. His name is Dr. Kenny. ಯಾರಾದ್ರೂ ಈ ಬ್ಲಾಗ್ ಅವ್ರಿಗೆ ಗೊತ್ತಿರೋರು ಯಾರಾದ್ರೂ ಗೊತ್ತಿದ್ರೆ, ಪಬ್ಬಾಸ್ ಹತ್ರ ಇರೋರು, if you watch you would know him. So yeah, he shared his experience. It was very wonderful. Tumba humble, tumba sweet ಆಗಿದ್ದು ತಾತ. And he gave us his blessings. That's all we need alva. And main ಅಲ್ಲ, on the way ನನ್ನ ಪಬ್ಬಾಸ್ ಹೋಗ್ಬೇಕಾದ್ರೆ ಈ ಬುಕ್ ಅಂತ ತಗೊಂಡೆ. This is Agatha Christie's 1 to Buckle My Shoe. So 1 second, ಕೈ ನೋವ್ತಿದೆ, ಅಷ್ಟೊತ್ತು ತನಕ ಇಟ್ಕೊಂಡೆ ಅದಕ್ಕೆ. ಲೈಕ್ ಐ ಟೋಲ್ಡ್, ದಿಸ್ ಇಸ್ 1 to Buckle My Shoe. Agatha Christie, ಐ ಲವ್ ಹರ್ ಬುಕ್ಸ್. ನಾನು ಜಾಸ್ತಿ ಮುಂಚೆ ಎಲ್ಲ ರೀಡಿಂಗ್ ತುಂಬ ಜಾಸ್ತಿ ಮಾಡಿದೆ. ಸ್ಕೂಲ್ ಟೈಮಲ್ಲಿ ಇರ್ಬೇಕಾದ್ರೆ ಬಯೋಗ್ರಫೀಸ್ ಓದ್ತಾರೆ. ನಂಗೆ ಅವೆಲ್ಲ ಕ್ಯೂರಿಯಾಸಿಟಿ ಟು ನೋ ದರ್ ಲೈಫ್, ಟು ನೋ ದರ್ ಹಿಸ್ಟ್ರಿ, ಟು ನೋ ದರ್ ಅಚೀವ್ಮೆಂಟ್ಸ್ ಎಲ್ಲ ಅವಾಗ. Then I shifted to novels. I started reading Robin Sharma's. ಅದಾದಮೇಲೆ ಫೈನಲಿ ಐ ಸ್ಟಾರ್ಟೆಡ್ ರೀಡಿಂಗ್ ಮರ್ಡರ್ ಮಿಸ್ಟ್ರೀಸ್. ನನಗೆ ಮರ್ಡರ್ ಮಿಸ್ಟ್ರೀಸ್ ತುಂಬ ಇಷ್ಟ. ಲೈಕ್ ಐ ಆಮ್ ಅ ವೆರಿ ಕ್ಯೂರಿಯಸ್ ಪರ್ಸನ್. ಸೊ ನಾನು ಮರ್ಡರ್ ಮಿಸ್ಟ್ರೀಸ್ ಬುಕ್ಸ್ ಐ ಲವ್ ಇಟ್. ಸೊ ಡ್ಯೂರಿಂಗ್ ಕೋವಿಡ್ ಐ ಗಾಟ್ ಇಂಟ್ರಡ್ಯೂಸ್ ಟು ಹರ್ ಫ್ರಮ್ ಮೈ ನೇಬರ್. ಸೊ ಅವ್ರ ಹತ್ರ ಬುಕ್ಸ್ ತಗೊಂಡು ಓದಿದಾಗ ಐ ಲವ್ ಹರ್ ಬುಕ್ಸ್. ನೀವು ಕನ್ನಡದಲ್ಲಿ ಪ್ರಾಬಬ್ಲಿ ನೋಡಿರ್ತೀರ ಶಿವಾಜಿ ಸುರತ್ಕಲ್. ಸೊ ಶಿವಾಜಿ ಸುರತ್ಕಲ್ ವಾಸ್ ಬೇಸ್ಡ್ ಆನ್ ಒನ್ ಆಫ್ ಹರ್ ಬುಕ್ಸ್. ಯಾ, ಬುಕ್ಗೂ ಮೂವಿಗೂ ತುಂಬ ವ್ಯತ್ಯಾಸ ಇದೆ. ಬಿಕಾಸ್ ನಾನು ಫಸ್ಟ್ ಬುಕ್ ಓದಿದ್ದು, ಆಮೇಲೆ ಮೂವಿ ನೋಡಿದ್ದು. ಸೊ ತುಂಬ ಡಿಫ್ರೆನ್ಸ್ ಇತ್ತು.
And typically it was based on a train. Illi ಬಂದ್ಬಿಟ್ಟು based on a hotel room. But her books, I love it. ನಿಮ್ಗೆ ಎಂಡ್ ತನಕ ಗೊತ್ತಾಗಲ್ಲ who's the murder. You would have expected ಈ ಮರ್ಡರ್ ಪ್ಯೂರೇ ಫಿಕ್ಸ್ ಅಂತ, ಬಟ್ ಎಂಡಲ್ಲಿ ಟ್ವಿಸ್ಟ್ ಕೊಡ್ತಾರೆ, ಗೂಸ್ ಬಂಪ್ಸ್ ಬರ್ತದೆ ಆ ಥರ. ಸೊ ಐ ಥಾಟ್ ಎನಿವೇ ಸಿಕ್ತು, ಸೊ ತಗೊಳ್ಳೋಣ ಅಂತ 250 rupees ಕೊಟ್ಟೆ ಅದಕ್ಕೆ. ಸೊ ತಗೊಂಡೆ, ನೋಡೋಣ, ಟೈಮ್ ಸಿಕ್ಕಿದಾಗ ಡೆಫಿನೆಟ್ಲಿ ಓದ್ತೀನಿ. ಆ್ಯಂಡ್ ನಾನು ಬೇಗ ಬೇಗ ಮುಗಿಸ್ಬಿಡ್ತೀನಿ, ಒಂದು 2-3 days ಮುಗ್ದೋಗ್ಬಿಡುತ್ತೆ, ಡಿಪೆಂಡ್ಸ್ ಆನ್ ದ ಪೇಜಸ್. ಸೊ ಯಾ, ಓವರ್ ಆಲ್ ಇಷ್ಟೇ ಹೇಳ್ಬೋದು. ಬ್ಲಾಗ್ ನೋಡಿದ್ದೀರ, ಸೊ ನಿಮಗೂ ಗೊತ್ತಿರುತ್ತೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಏನು ಅಂತ. ಸೊ ವಿತ್ ದಿಸ್ ಐ ಎಂಡ್ ಮೈ ಬ್ಲಾಗ್. ಇಫ್ ಯು ಲೈಕ್ ಮೈ ಬ್ಲಾಗ್, ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. This is your ambivert girl, Safi, signing off. Bye bye.